ಎಲ್ರಿಗೂ ನಮಸ್ಕಾರ. ಕಲವಿಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 15/7/2025 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಜುಲೈ 3, 2025 ಯಾವ ಇಸ್ರೋ ಸೌಲಭ್ಯದಲ್ಲಿ ಗಗನಯಾನ ಸೇವಾ ಮಾಡ್ಯೂಲ್ ಪ್ರೊಪಲ್ಷನ್ ಸಿಸ್ಟಮ್ನ ಬಿಸಿ ಪರೀಕ್ಷೆಗಳನ್ನು ನಡೆಸಲಾಯಿತು? ಶ್ರೀಹರಿಕೋಟ, ಬೆಂಗಳೂರು, ತಿರುವನಂತಪುರಂ, ಮಹೇಂದ್ರಗಿರಿ. ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಮಹೇಂದ್ರಗಿರಿಯಲ್ಲಿ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವರು ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿರುವ ತನ್ನ ಪ್ರೊಪಲ್ಷನ್ ಕಾಂಪ್ಲೆಕ್ಸ್ನಲ್ಲಿ ಗಗನಯಾನ ಸೇವಾ ಮಾಡ್ಯೂಲ್ ಪ್ರೊಪಲ್ಷನ್ ಸಿಸ್ಟಮ್ SMPS ನ 2 ಯಶಸ್ವಿ ಪರೀಕ್ಷೆಗಳನ್ನು ಮಾಡಿರ್ತಾರೆ. ಮಹೇಂದ್ರಗಿರಿಯಲ್ಲಿನ ಯಶಸ್ವಿ ಮೌಲ್ಯೀಕರಣ ಗಗನಯಾನ ಕಾರ್ಯಕ್ರಮದ ಅಡಿಯಲ್ಲಿ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಾಚರಣೆಗಾಗಿ ಇಸ್ರೋ ಸಿದ್ಧತೆಗಳಲ್ಲಿ ಮಹತ್ವದ ಮೈಲುಗಳನ್ನು ಗುರುತಿಸುವಲ್ಲಿ ನಿರತವಾಗಿದೆ. ಈ ಸ್ಥಳದ ಆಯ್ಕೆಯು ಹೆಚ್ಚಿನ ನಿಖರತೆಯ ಪ್ರೊಪಲ್ಷನ್ ಪ್ರಯೋಗಗಳಿಗಾಗಿ ಅದರ ವಿಶೇಷ ಮೂಲಸೌಕರ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಿಂದ ISO 19001:2015 ಇದೊಂದು ಪ್ರಮಾಣೀಕರಣ ಸರ್ಟಿಫಿಕೇಟ್. ಇದನ್ನ ಪಡೆದಂತ ಭಾರತದ ಮೊದಲ ಪೊಲೀಸ್ ಠಾಣೆ ಯಾವುದು? ಆಯ್ಕೆಗಳನ್ನು ನೋಡ್ಕೊಳ್ಳಿ. ಸರಿಯಾದ ಉತ್ತರ ಆಯ್ಕೆ 3, ಅತ್ತುರ್ಕುಳಂ ಪೊಲೀಸ್ ಠಾಣೆ. ಕೇರಳದ ಆಲಪ್ಪುಳಂ ಜಿಲ್ಲೆಯಲ್ಲಿರುವ ಅರ್ತುಕುಳಂ ಎನ್ನುವ ಪೊಲೀಸ್ ಠಾಣೆ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಏನ್ ಕರಿತೀವಿ ಅದರ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ISO 9001:2015 ಇದು ಗುಣಮಟ್ಟವನ್ನ ಹೇಳುವಂತಹ ಒಂದು ಪ್ರಮಾಣೀಕರಣ. ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆಯ ಪ್ರಮಾಣೀಕರಣವನ್ನ ಪಡೆದಂತಹ ದೇಶದ ಮೊಟ್ಟ ಮೊದಲ ಪೊಲೀಸ್ ಠಾಣೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಒಂದು ಸರ್ಟಿಫಿಕೇಟ್ ಅನ್ನ ಯಾವ ಒಂದು ಪ್ರಮಾಣೀಕರಣದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ಅಪರಾಧವನ್ನ ತಡೆಗಟ್ಟುವಿಕೆಯಲ್ಲಿ ಯಶಸ್ವಿಯಾಗುವುದು, ತೀವ್ರವಾಗಿ ಅತಿ ವೇಗವಾಗಿ ತನಿಖೆಯನ್ನು ಮಾಡೋದು, ಸಾರ್ವಜನಿಕ ಕುಂದುಕೊರತೆಗಳಿಗೆ ಅತಿ ಬೇಗ ಪರಿಹಾರವನ್ನ ಕಂಡುಹಿಡಿಯುವುದು ಹಾಗೂ ಸಮುದಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಠಾಣೆಯ ಶ್ರೇಷ್ಠತೆಯನ್ನ ಗುರುತಿಸುವುದು. ಇವೆಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡಿದ್ದನ್ನ ಮಾಡಿರ್ತಾರೆ. ಆಧುನೀಕೃತ ಚೆತ್ತಲಂ ಪೊಲೀಸ್ ಕಾರ್ಯಕ್ರಮದ ಅಡಿಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಆಧುನೀಕರಣಗೊಳಿಸಲು ಕೇರಳ ಪೊಲೀಸರ ವಿಶಾಲ ಉಪಕ್ರಮದೊಂದಿಗೆ ಮಾನ್ಯತೆಯನ್ನ ಹೊಂದಿಕೆ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳಿಂದ ಕೇರಳ ಪೊಲೀಸ್ ವಿಶಿಷ್ಟವಾಗಿ ನಿಲ್ತಾರೆ. ಎಸ್ಪೆಷಲಿ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಈ ವಿಷಯಗಳು ಇನ್ನಷ್ಟು ಉತ್ಕೃಷ್ಟ ಮಟ್ಟದಲ್ಲಿರೋದ್ರಿಂದ ಈ ಒಂದು ಪ್ರಮಾಣೀಕರಣ ಈ ಒಂದು ಪೊಲೀಸ್ ಠಾಣೆಗೆ ಸಿಕ್ಕಿರುತ್ತೆ. ನೆಕ್ಸ್ಟ್, 2025 ಮತ್ತು 26ನೇ ಅವಧಿಗೆ ಸೆಲ್ಯುಲರ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ COAI ನ ಅಧ್ಯಕ್ಷರಾಗಿ ಯಾರು ಮರು ನೇಮಕಗೊಂಡಿದ್ದಾರೆ? ಆಯ್ಕೆಗಳನ್ನು ನೋಡ್ಕೊಳ್ಳಿ. ಸರಿಯಾದ ಉತ್ತರ ಅಭಿಜಿತ್ ಕಿಶೋರ್. ನವದೆಹಲಿಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯ ಸಂದರ್ಭದಲ್ಲಿ ವೊಡಾಫೋನ್ ಐಡಿಯಾ ಲಿಮಿಟೆಡ್ನ ಮುಖ್ಯ ಕಾರ್ಯಾಚರಣಾ ಅಧಿಕಾರಿ ಅಭಿಜಿತ್ ಕಿಶೋರ್ ಅವರನ್ನ 2025 ಮತ್ತು 26ನೇ ಅವಧಿಯ ಸೆಲ್ಯುಲರ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರನ್ನಾಗಿ ಮತ್ತೆ ನೇಮಕ ಮಾಡಲಾಗಿದೆ. ಈ ಕ್ಷೇತ್ರದಲ್ಲಿ ಸರಿಸುಮಾರು 30 ವರ್ಷಕ್ಕೂ ಹೆಚ್ಚಿನ ಅನುಭವವನ್ನ ಕಿಶೋರ್ ಅವರು ಹೊಂದಿರ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಯಾವ ದೇಶದಲ್ಲಿ 3 ಖಮೇಜ್ ರೂಜ್ ತಾಣಗಳನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿದೆ? ವಿಯೆಟ್ನಾಂ, ಕಾಂಬೋಡಿಯಾ, ಲಾವೋಸ್, ಥೈಲ್ಯಾಂಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಂಬೋಡಿಯಾ ದೇಶದಲ್ಲಿರುವಂತಹ 3 ಖಮೇಜ್ ರೂಜ್ ತಾಣಗಳನ್ನ ಯುನೆಸ್ಕೋ ತನ್ನ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿಕೊಂಡಿದೆ. ಇದು ಸಂಭವಿಸಿದ್ದು ಜುಲೈ 11ರಂದು. ಯುನೆಸ್ಕೋದ ಕಾಂಬೋಡಿಯಾದ 3 ಐತಿಹಾಸಿಕ ತಾಣಗಳನ್ನ ಯುನೆಸ್ಕೋದ ಪರಂಪರೆಯ ತಾಣಗಳು ಅಂತ ಗುರುತಿಸಲಾಗಿದೆ. ಇದರಲ್ಲಿ ಟುವೋಂಗ್ ಸ್ಲೆಮ್ ನರಮೇಧ ವಸ್ತು ಸಂಗ್ರಹಾಲಯ, M13 ಜೈಲು ಮತ್ತು ಚೋಯಿಂಗ್ ಏಕ ಕಿಲ್ಲಿಂಗ್ ಫೀಲ್ಡ್ ಇವು 3 ಕೂಡ ಐತಿಹಾಸಿಕ ಸ್ಥಳಗಳಾಗಿರ್ತವೆ. ಈ ಸ್ಥಳಗಳನ್ನ 1975ರಿಂದ 79ರ ನಡುವೆ ಖಮೇರ್ ರೂಜ್ ಆಡಳಿತವು ಚಿತ್ರಹಿಂಸೆ ಕೊಡೋದಕ್ಕೆ, ಸೆರೆವಾಸಕ್ಕೆ ಮತ್ತು ಮರಣದಂಡನೆಗಾಗಿ ಬಳಸ್ತಾ ಇದ್ರು. ಸರಿಸುಮಾರು 1.7 ಮಿಲಿಯನ್ ಜನರು ಇಲ್ಲಿ ಸಾವನ್ನಪ್ಪಿರ್ತಾರೆ.
ಲಿಂಗ ಆಯ್ದ ಗರ್ಭಪಾತದ ವಿರುದ್ಧ ಮತ್ತು ಲಿಂಗ ಸಮಾನತೆಯನ್ನ ಉತ್ತೇಜಿಸುವ ಕೆಲಸಕ್ಕಾಗಿ 2025ರ ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯನ್ನ ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವರ್ಷಾ ದೇಶಪಾಂಡೆ. ಮಹಾರಾಷ್ಟ್ರದ ಸತಾರದ ಸಮರ್ಪಿತ ಮಹಿಳಾ ಹಕ್ಕುಗಳ ಕಾರ್ಯಕರ್ತೆ ವರ್ಷಾ ದೇಶಪಾಂಡೆ ಅವರಿಗೆ ಈ ಒಂದು ಲಿಂಗ ಆಯ್ದ ಗರ್ಭಪಾತ ತಡೆಗಟ್ಟುವುದು ಅಂದ್ರೆ ಮಹಿಳಾ ಭ್ರೂಣವನ್ನ ಪರೀಕ್ಷೆ ಮಾಡಿ ಹೆಣ್ಣು ಭ್ರೂಣವನ್ನ ಕೊಲೆ ಮಾಡ್ತಕ್ಕಂಥದ್ದು, ಸಾಯಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳೋದನ್ನ ಒಂದು ತಡೆಗಟ್ಟುವಲ್ಲಿ ಮತ್ತು ಲಿಂಗ ಸಮಾನತೆಯನ್ನು ಮುನ್ನಡೆಸೋದು ಅಂದ್ರೆ ಸ್ವಾಭಾವಿಕವಾಗಿ ಉಂಟಾಗುವಂತಹ ಜನನ ಪ್ರಕ್ರಿಯೆಯನ್ನ ಕಾಪಾಡ್ತಕ್ಕಂಥದ್ದು, ಹೆಣ್ಣು ಮಗು ಮತ್ತು ಗಂಡು ಮಗುವಿನ ಸ್ವಾಭಾವಿಕ ಜನನದ ಪ್ರಕ್ರಿಯೆಯನ್ನ ಕಾಪಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ಉದ್ದೇಶಕ್ಕೆ 2025ನೇ ಸಾಲಿನ ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಜುಲೈ 2025ರಲ್ಲಿ ನಡೆಯುವ ಹರೇಲಾ ಹಬ್ಬವನ್ನ ಯಾವ ಭಾರತೀಯ ರಾಜ್ಯವು 5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟು ಆಚರಣೆ ಮಾಡುತ್ತೆ? ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಮೇಘಾಲಯ. ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾಖಂಡ ಆಗಿರುತ್ತೆ. ಉತ್ತರಾಖಂಡ ಜುಲೈ 16, 2025ರಂದು ರಾಜ್ಯಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಮೂಲಕ ಹರೇಲಾ ಹಬ್ಬವನ್ನ ಆಚರಿಸಲು ಸಜ್ಜಾಗಿದೆ. ಈ ಕಾರ್ಯಕ್ರಮವು ಪರಿಸರ ಜಾಗೃತಿ ಮತ್ತು ಸುಸ್ಥಿರ ಅಭ್ಯಾಸಗಳನ್ನ ಉತ್ತೇಜಿಸುವ ಏಕ್ ಪೇಡ್ ಮಾ ಕೆ ನಾಮ್ ಮತ್ತು ಹರೇಲಾ ಕಾ ತ್ಯೋಹಾರ್ ಮನಾವೋ ಧರ್ತಿ ಮಾ ಕಿ ರಿನ್ ಚುಕಾವೋ ಎನ್ನುವ ಧ್ಯೇಯವಾಕ್ಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಿರ್ತಾರೆ. ಸಾರ್ವಜನಿಕ ಮತ್ತು ಸರ್ಕಾರಿ ವಸತಿ ಪ್ರದೇಶಗಳಲ್ಲಿ ಸಸಿಗಳನ್ನು ನೆಡಲಾಗುತ್ತೆ. ಈ ಮೂಲಕ ಈ ಉಪಕ್ರಮವನ್ನ ಶಾಲೆಗಳು, ಸ್ಥಳೀಯ ಸಮುದಾಯಗಳು ಮತ್ತು ಸರ್ಕಾರಿ ಸಂಸ್ಥೆಗಳ ಭಾಗವಹಿಸುವಿಕೆಯನ್ನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ. ಇನ್ನು ಕರ್ನಾಟಕ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ದಿಲ್ಲಿ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳಾದ ವಿಭು ಬಕ್ರು ಅವರನ್ನ ನೇಮಕ ಮಾಡಲಾಗಿದೆ. ಸಿಜೆ ಆಗಿದ್ದ ನ್ಯಾಯಮೂರ್ತಿ NV ಅಂಜಾರಿಯಾ ಅವರಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಬಡ್ತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಅವರು ಈ ಒಂದು ಹುದ್ದೆ ಖಾಲಿಯಾಗಿತ್ತು. ಕರ್ನಾಟಕ ಹೈಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ಇವಾಗ ಇವರು ಆಯ್ಕೆಯಾಗಿರ್ತಾರೆ. ವಿಭು ಖಬ್ರು ಅಂತ ಇವರ ಹೆಸರು. ಇವರು 1966ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಜನಿಸಿರ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನ ದೆಹಲಿಯಲ್ಲಿ ಪಡ್ಕೊಂಡು 89ರಲ್ಲಿ CAಯನ್ನ ಪೂರ್ಣಗೊಳಿಸಿ 90ರಲ್ಲಿ ಕಾನೂನು ಪದವಿಯನ್ನ ಪಡೆದು 2011ರಲ್ಲಿ ಹಿರಿಯ ವಕೀಲರಾಗಿ ಪದೋನ್ನತಿಯನ್ನ ಪಡೆದು 2013ರಲ್ಲಿ ದಿಲ್ಲಿ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿದ್ರು. 2024ರ ಡಿಸೆಂಬರ್ 5ರಿಂದ 2025ರ ಜನವರಿ 21ರವರೆಗೆ ಹಂಗಾಮಿ CJE ಆಗಿ ಸೇವೆಯನ್ನ ಕೂಡ ಸಲ್ಲಿಸಿರ್ತಾರೆ. ನೆಕ್ಸ್ಟ್, ಸಿಗಂದೂರು ಸೇತುವೆಗೆ ಚೌಡೇಶ್ವರಿ ಎನ್ನುವ ಹೆಸರನ್ನು ನೀಡಲಾಗಿದೆ. ದೇಶದ 2ನೇ ಉದ್ದದ ತೂಗು ಸೇತುವೆಯನ್ನ ಕೇಂದ್ರದ ರಸ್ತೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಉದ್ಘಾಟನೆಯನ್ನ ಮಾಡಿರ್ತಾರೆ. ಇದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಇದನ್ನ ಮಾಡಿರ್ತಾರೆ. ನೋಡಿ, ಸಿಗಂದೂರು ಸೇತುವೆ ದೇಶದ 2ನೇ ಉದ್ದದ ತೂಗು ಸೇತುವೆಯಾಗಿರ್ತದೆ. ಈ ಒಂದು ಮಾಹಿತಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದು.